ಹಾಯ್ ಎವ್ರಿಬಡಿ, ನಾನು ಅರುಣ್ ಕುಮಾರ್. ಇವತ್ತು ನಾನು ಆಪರ್ಚುನಿಟೀಸ್ ಇನ್ ಸಾಫ್ಟ್ವೇರ್ ಫಾರ್ ಜನರಲ್ ಗ್ರ್ಯಾಜುಯೇಟ್ಸ್. ಸೊ ಇದೊಂಥರ ನನ್ನ ಕನಸು ಆ್ಯಕ್ಚುಲಿ. ಇನ್ ಎ ವೇ ನನಗೆ ಆಲ್ಮೋಸ್ಟ್ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಐ ಟಿ ಇಂಡಸ್ಟ್ರಿನಲ್ಲಿ ವರ್ಕಿಂಗ್ ಆನ್ ಸಾಫ್ಟ್ವೇರ್ ಟೆಸ್ಟಿಂಗ್ ಪ್ರೈಮರ್ಲಿ. ಸೊ ವೇರಿಯಸ್ ರೋಲ್ಸ್ ನಾನು ಪ್ಲೇ ಮಾಡಿದ್ದೀನಿ. ಜಾಯಿಂಡ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ನೌ ಐ ಆಮ್ ಅ ಸೀನಿಯರ್ ಮ್ಯಾನೇಜರ್ ಇನ್ ಒನ್ ಆಫ್ ದ ಮಲ್ಟಿನ್ಯಾಷನಲ್ ಕಂಪನಿ. ಸೊ ನನಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಉಟ್ಕೊತಾ ಇತ್ತು, ನಾನು ವರ್ಕ್ ಮಾಡಿ ಅಥವಾ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾಗೆಲ್ಲ. ಸೊ ಈ ಐ ಟಿ ಕಂಪ್ನಿ ಅನ್ನೋದು ಬರೀ ಇಂಜಿನಿಯರ್ಸಿಗೆ ಮಾತ್ರನಾ ಅಥವಾ ಐ ಟಿ ಇಂಜಿನಿಯರ್ಸ್ಗೆ ಮಾತ್ರ ಕ್ವಾಲಿಫೈಡಾ ಈ ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡೋದಕ್ಕೆ ಅನ್ನೋದು ಕ್ವೆಶ್ಚನ್ ನನಗೆ ಯಾವಾಗಲೂ ಕಾಡ್ತಾಯಿತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಏನು ರಿಯಲೈಸ್ ಮಾಡಿದ್ದೀನಿ ಅಂತಂದರೆ, ಐ ಟಿ ಕಂಪ್ನಿನಲ್ಲಿ ಇಂಜಿನಿಯರ್ಸಿಗೆ ಮಾತ್ರ ಜಾಗ ಅಂತ ಅನ್ನೋದು ಸುಳ್ಳಾಗತ್ತೆ. ಇನ್ ಎ ವೇ ಎಲ್ಲರಿಗೂ ಆಪರ್ಚುನಿಟೀಸ್ ಇದೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಏನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ, ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾನು ನನ್ನ ನಾಲೆಡ್ಜು ಅಥವಾ ನನ್ನ ಅಬ್ಸರ್ವೇಷನ್ ಇನ್ ದಿಸ್ ಇಂಡಸ್ಟ್ರಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಕುತೂಹಲದಲ್ಲಿದ್ದೀನಿ. ಇನ್ ಎ ವೇ ಇಟ್ ಗಿವ್ಸ್ ಆನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಡ್ರೀಮ್ ಟು ಗೆಟ್ ಎ ಜಾಬ್ ಇನ್ ಐ ಟಿ. ಸೊ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಇಸ್ ದ ಐ ಟಿ ಕ್ಯಾಪಿಟಲ್ ಅಂತ ಹೇಳ್ತಾರೆ ಎಂಟೈರ್ ವರ್ಲ್ಡ್. ಇಟ್ಸ್ ನಾಟ್ ಓನ್ಲಿ ಇಂಡಿಯಾ ಆರ್ ಎನಿ ಅದರ್ ದಿಸ್ ಥಿಂಗ್. ಸೊ ಅಂಥ ಪ್ಲೇಸು ನಮ್ಮ ಕರ್ನಾಟಕದಲ್ಲಿ ಇರಬೇಕಾದ್ರೆ ಅಥವಾ ಕರ್ನಾಟಕ ರಾಜಧಾನಿಯಲ್ಲಿ ಕ್ಯಾನ್ ಐ ಗೆಟ್ ಎ ಜಾಬ್ ಇನ್ ಸಚ್ ಎ ಪ್ಲೇಸ್ ಆರ್ ಸಚ್ ಎ ಕಂಪನಿ? ಸೊ ಇಫ್ ಯು ಆಸ್ಕ್ ಮೀ ನೌ, ನನ್ನ ಕೇಳಿದ್ರೆ ಆಬ್ಸಲ್ಯೂಟ್ಲಿ ಎಸ್, ಐ ಆಮ್ ಕ್ವಾಲಿಫೈಡ್ ವೆದರ್ ಐ ಆಮ್ ಎನ್ ಎಂಜಿನಿಯರ್ ಆರ್ ಎ non-technical graduate. So as long as I have a skill, I should be able to get a job in an IT company. So that's my thought actually. So ನನ್ನ ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಅಬ್ಸರ್ವೇಷನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ನಿಮ್ಗೆ ಏನಾದ್ರು ಕ್ವಶನ್ಸು ಕಮೆಂಟ್ಸು ಏನಾರು ಇತ್ತು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ಬ್ಯಾಕ್. ಸೊ ನಾನು ಓವರಾಲ್ 20 ವರ್ಷದ ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ವರ್ಕ್ಡ್ ಆನ್ ಮೆನಿ ಮಲ್ಟಿನ್ಯಾಷನಲ್ ಕಂಪನೀಸ್ ಲೈಕ್ ಬ್ರಾಡ್ಕಾಮ್, VMware, ಇಂಟೆಲ್, ಸ್ಯಾಸ್ಕೆನ್ ಆ್ಯಂಡ್ HP. ಸೊ ನಾನು ವೇರಿಯಸ್ ಟೆಕ್ನಾಲಜೀಸ್ ಮೇಲೆ ಕೆಲಸ ಮಾಡಿದ್ದೀನಿ. ಸೊ ಈ ಟೆಕ್ನಾಲಜಿ ಬಗ್ಗೆ ಏನು ಡೀಟೇಲ್ಸ್ ಹೋಗೋದು ಬೇಡ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಆಪರ್ಚುನಿಟೀಸ್ ದಟ್ ವಿ ಹ್ಯಾವ್ ಇನ್ ಸಚ್ ಬಿಗ್ ಕಂಪನೀಸ್ ಆರ್ ಎನಿ ಐ ಟಿ ಕಂಪನಿ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ನೀವು ಇದುವರೆಗೂ ಸಾಧನಾ ಶಂಕರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್. ನಂತರದವರು ತುಂಬ ಜನ ಅವ್ರ ಐಡಿಯಾಸು ಮತ್ತು ಟೆಕ್ನಿಕಲ್ ನಾಲೆಡ್ಜ್ನ ಶೇರ್ ಮಾಡ್ತಾ ಇರ್ತಾರೆ. ಯು ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ನೌ. ಆಮೇಲೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಯಾರು ಇದ್ರೂ ಯು ಕ್ಯಾನ್ ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಓಕೆ, ಸೊ ಪ್ರೈಮರಿ ಗೋಲ್ ಏನಪ್ಪ ಅಂತಂದರೆ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎ ಕಂಪನಿ ಈಸ್. ಕಂಪನಿ ಅಂದರೆ ಏನು, ರೈಟ್? ಬೈ ಡೆಫಿನಿಷನ್ ಕಂಪನಿ ಅಂತಂದರೆ ಕಂಪನಿ ಈಸ್ ಮೇಡ್ ಅಪ್ ಆಫ್ ಗ್ರೂಪ್ ಆಫ್ ಪೀಪಲ್, ರೈಟ್? ಸೊ ದಟ್ಸ್ ವಾಟ್ ಇಟ್ ಈಸ್. ಇನ್ ಎ ವೇ ನಾನು ಒಬ್ಬನೇ ನಿಂತ್ಕೊಂಡ್ರೆ ನನ್ನದೊಂದು ಕಂಪ್ನಿ ಆಗೋಲ್ಲ, ನೀವೊಬ್ಬರೇ ಇದ್ದರೆ ನಿಮ್ಮದೊಂದು ಕಂಪನಿ ಆಗೋಲ್ಲ, ನಾವಿಬ್ಬರು ಸೇರಿದ್ರೆ ಒಂದು ಕಂಪನಿ ಆಗುತ್ತೆ. ಸೊ ಕಂಪನಿ ಅಂತಂದರೆ ಎ ಗ್ರೂಪ್ ಆಫ್ ಪೀಪಲ್. ಆ ಗ್ರೂಪ್ ಆಫ್ ಪೀಪಲ್ ಅಂತ ಮನಸ್ಸಿಗೆ ಬಂದ ತಕ್ಷಣವೇ ಒಂದು 4 ಜನ ಜೊತೆನಲ್ಲಿ ಇದ್ದೀವಿ ಅಂತಂದರೆ 4 ಜನನೂ ಯೂನೀಕು. ಇನ್ ಎ ವೇ ವೇರಿಯಸ್ ಟ್ಯಾಲೆಂಟ್ಸ್ ಕಮ್ ಟುಗೆದರ್ ಟು ಫಾರ್ಮ್ ಎ ಕಂಪನಿ, ಅಲ್ವಾ? ಐ ಆಮ್ ವೆರಿ ಗುಡ್ ಇನ್ ಟೆಕ್ನಿಕಲ್, ನೀವು ವೆರಿ ಗುಡ್ ಇನ್ ಮಾರ್ಕೆಟಿಂಗ್, ಇನ್ನೊಬ್ಬರು ವೆರಿ ಗುಡ್ ಇನ್ ಸೇಲ್ಸ್. ಸೊ ನಾವು 3 ಜನ ಕೈ ಜೋಡಿಸಿದ್ರೆ ವಿ ಕ್ಯಾನ್ ಡೂ ಸಮಥಿಂಗ್, ವಿ ಕ್ಯಾನ್ ಅಚೀವ್ ಸಮಥಿಂಗ್. ದಟ್ಸ್ ವಾಟ್ ಎ ಕಂಪನಿ ಡಸ್ ಆಲ್ವೇಸ್, ರೈಟ್? ಸೊ ದೇ ಪೂಲ್ ಲಾಟ್ ಆಫ್ ಗುಡ್ ಟ್ಯಾಲೆಂಟ್ಸ್ ದಟ್ ಈಸ್ ಅವೈಲಬಲ್ ಆ್ಯಂಡ್ ಮೇಕ್ ಎ ಗ್ರೇಟ್ ಕಂಪನಿ, ರೈಟ್? ಸೊ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಗೂಗಲ್ ಇಂಡಿಯಾ ಹೆಡ್ ಜೊತೆ ಒಂದು ಸರಿ ಇಂಟ್ರ್ಯಾಕ್ಷನ್ ಇತ್ತು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ. ಅವರು ಗೂಗಲ್ನವ್ರಿಗೆ ಕೇಳಿದ್ರು, ನಿಮ್ಗೇನು ಕ್ರೈಟೀರಿಯಾ ಇಂಡಿಯಾಗೆ ಬರೋದಕ್ಕೆ ಅಥವಾ ನಿಮ್ಗೆ ಏನು ಕ್ರೈಟೀರಿಯಾ ಒಂದು ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ಅವರು ಸಿಂಪಲ್ ಟರ್ಮ್ಸಲ್ಲಿ ಹೇಳಿದ್ರು, ಏನಂದರೆ ನನಗೆ 10 ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಕೊಡಿ, ನಾನೊಂದು ಗೂಗಲ್ ಆಫೀಸ್ ಓಪನ್ ಮಾಡ್ತೀನಿ. ಅದು ಇಂಡಿಯಾನೇ ಆಗಿರ್ಬೋದು ಅಥವಾ ಇನ್ನೊಂದು ಕಂಟ್ರಿ, ಇಸ್ರೇಲ್ ಆಗಿರ್ಬೋದು, ಅದು ಯಾವುದಾದ್ರು ಒಂದು ಕಂಟ್ರಿನಲ್ಲಿ ಒಂದು 10 ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಇದ್ದರೆ ನಂದೊಂದು ಕಂಪ್ನಿಯಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ದಟ್ಸ್ ದ ಬ್ಯೂಟಿ ಆ್ಯಂಡ್ ವಿ ಆಲ್ ನೋ ಹೌ ಗೂಗಲ್ ಇಟ್ ಈಸ್, ಅಲ್ವಾ? ಎಲ್ಲರೂ ಯೂಸ್ ಮಾಡ್ತೀವಿ. ಇಟ್ಸ್ ಒನ್ ಆಫ್ ದ ಗ್ರೇಟ್ ಕಂಪನಿ ಇನ್ ದ ವರ್ಲ್ಡ್, ರೈಟ್? ಸೊ ಡೆಫಿನೆಟ್ಲಿ ಇದೊಂಥರ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅವರ್ ಥಾಟ್ ಪ್ರೊಸೆಸ್. ಅಂದರೆ ರಿಯಾಲಿಟಿನೇ ಬೇರೆ ಇರುತ್ತೆ, ನಾನು ನೋಡ್ತಾ ಇರೋದೇ ಬೇರೆ ಥರ ಇರುತ್ತೆ. ಇನ್ ಎ ವೇ ಮೋಸ್ಟ್ ಆಫ್ ದ ಪೀಪಲ್ ಥಿಂಕ್, ನಾನು ಅಟ್ಲೀಸ್ಟ್ ನನ್ನ ಸೋಷಿಯಲ್ ಸರ್ಕಲ್ನಲ್ಲಿ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಐ ಟಿ ಅಂತಂದರೆ ನಮ್ಮಂಥವ್ರಿಗಲ್ಲ ಅಥವಾ ಐ ಟಿ ಜಾಬ್ಸ್ ನನಗಲ್ಲ, ಬಿಕಾಸ್ ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಲ್ಲ
ಅಂತ ತುಂಬ ಜನ ತುಂಬ ಸರಿ ಅಂದ್ಕೊಂಬಿಟ್ಟಿರ್ತಾರೆ, ರೈಟ್. ಬಟ್ ದಟ್ ಮೈಟ್ ನಾಟ್ ಬಿ 100% ಟ್ರೂ, ರೈಟ್. ಸೊ ಅಂದರೆ ನಾವು ನೋಡೋದನ್ನೇ ನಾವು ಅದನ್ನೇ ರಿಯಲ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ದರೆ ಅದು ಸ್ಕ್ವೇರ್ ಥರ ಕಾಣ್ತದೆ, ಓ ಹೌದಪ್ಪ ಇದೊಂದು ಸ್ಕ್ವೇರ್ ಅನಿಸುತ್ತೆ. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದು ಸರ್ಕಲ್ ಥರ ಕಾಣ್ತೇವೆ, ಓ ಮೇ ಬಿ ಇಟ್ಸ್ ಎ ಸರ್ಕಲ್ ಅಂತ, ಬಟ್ ಆ್ಯಕ್ಚುಲಿ ಇಟ್ಸ್ ಎ ಸಿಲಿಂಡರ್, ರೈಟ್. ಸೊ ವಿ ನೀಡ್ ಟು ಪುಟ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಸಿ ವಾಟ್ ಇಟ್ ಈಸ್ ಆ್ಯಕ್ಚುಲಿ. ನನಗೂ ಆಗತ್ತಾ ಅಥವಾ ನನಗೂ ಇದೆಯಾ ಅನ್ನೋ ಒಂದು ಥಾಟ್ ಪ್ರೊಸೆಸ್ನಲ್ಲಿ ಯೋಚನೆ ಮಾಡಿದ್ರೆ ಐ ಥಿಂಕ್ ವಿ ವಿಲ್ ಗೆಟ್ ಗುಡ್ ಆನ್ಸರ್ಸ್ ಆ್ಯಕ್ಚುಲಿ. ಸೊ ದಟ್ಸ್ ವಾಟ್ ಐ ವಾಂಟ್ ಟು try and explain the people around. So ಫಸ್ಟ್ ಆಫ್ ಆಲ್ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಒಂದು ಏನು ಅರ್ಥ ಮಾಡ್ಕೋಬೇಕಂತಂದರೆ, ಐ ಟಿ ಕಂಪ್ನೀಸ್ನಲ್ಲಿ ಎಷ್ಟು ವಿಧಗಳಿದೆ ಅಲ್ವಾ? ಎಲ್ಲ ಐ ಟಿ ಕಂಪ್ನಿಗಳು ಒಂದೇನಾ? ಪ್ರಾಬಬಲಿ ನಾಟ್. ಈಗ ನಾನೊಂದು ಒಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಊರ ಕಡೆ ಎಲ್ಲ ಹೋದಾಗ ಜನಗಳು ಕೇಳ್ತಾರೆ ಏನಂತ, ಇನ್ನವೇ ಎಲ್ಲಪ್ಪ ಕೆಲಸ ಮಾಡ್ತಿದ್ಯಾ ಅಂತ. ನಾನು ಯಾವುದೋ ಕಂಪ್ನಿ ಹೆಸರು ಹೇಳ್ತೀನಿ, ರೈಟ್. ಅವರು ಯಾಕಪ್ಪ ನಿಂಗೆ ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕಲಿಲ್ವಾ ಅಂತ ಕೇಳ್ತಾರೆ. ಇನ್ ಎ ವೇ ಫಾರ್ ದೆಮ್ ಐ ಟಿ ಅಂದರೆ ಇನ್ಫೋಸಿಸ್, ರೈಟ್. ಇನ್ಫೋಸಿಸ್ ಈಸ್ ದ ಕಂಪನಿ ಟು ವರ್ಕ್ ಫಾರ್. ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂದರೆ ಇವನೇನೋ ಬೇರೆ ಮಾಡ್ತಿದ್ದಾನೆ ಅಂತ. ಸೊ ದಟ್ಸ್ ದ ನಾಲೆಡ್ಜ್ ದಟ್ ವಿ ಹ್ಯಾವ್ ಇನ್ ಅವರ್ ಸೋಷಿಯಲ್ ಸರ್ಕಲ್, ರೈಟ್. ಸೊ ಇನ್ ಎ ವೇ ಅದನ್ನು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ರೆ ಎಷ್ಟು ಥರ ಐ ಟಿ ಕಂಪನೀಸ್ಗಳಿದೆ ಅಂತ ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಾಡಕ್ಟ್ ಕಂಪ್ನೀಸ್. ಪ್ರಾಡಕ್ಟ್ ಕಂಪ್ನೀಸ್ ಅಂತಂದರೆ ಕಂಪ್ನಿಗೆ ಹೇಗೆ ರೆವೆನ್ಯೂ ಬರ್ತಾಯಿದೆ, ರೆವೆನ್ಯೂ ಬರ್ತಾಯಿದೆ ಅಂದರೆ ಇನ್ ಎ ವೇ ಕಂಪ್ನಿಗೆ ಹೇಗೆ ದುಡ್ಡು ಬರ್ತಾಯಿದೆ. ಸೊ ಫಾರ್ ದೆಮ್ ಇನ್ ಎ ವೇ ಪ್ರಾಡಕ್ಟ್ ಕಂಪ್ನೀಸ್ಗೆ ಅವ್ರ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು. ಪ್ರಾಡಕ್ಟ್ ಮಾರಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಟೆಲ್, ನಮಗೆಲ್ಲರಿಗೂ ಗೊತ್ತಿರೋಂಗೆ ಇಂಟೆಲ್ ಮದರ್ ಬೋರ್ಡ್ಸ್ ಮಾಡುತ್ತೆ, ಇಂಟೆಲ್ ಪ್ರೊಸೆಸರ್ಸ್ ಮಾಡುತ್ತೆ. ಸೊ ಆ ಪ್ರೊಸೆಸರ್ ಮಾರಾಟ ಆಗಬೇಕು ಅಥವಾ ಮದರ್ ಬೋರ್ಡ್ಗಳು ಮಾರಾಟ ಆಗಬೇಕು, ದೆನ್ ಓನ್ಲಿ ಇಂಟೆಲ್ ವಿಲ್ ಗೆಟ್ ಮನಿ. ಅವ್ರಿಗೆ ಹಂಗೆ ರೆವೆನ್ಯೂ ಬರೋದು. ಸಿಮಿಲರ್ಲಿ ಹೆಚ್ ಪಿ, ಡೆಲ್, ಲೆನೋವೋ ನಾವೆಲ್ಲ ನೋಡ್ತಾ ಇರ್ತೀವಿ ಅಲ್ವಾ. ಕಾಮನ್ ಮ್ಯಾನ್, ವಿ ಯೂಸ್ ಲ್ಯಾಪ್ಟಾಪ್ಸ್, ವಿ ಯೂಸ್ ಮೊಬೈಲ್ಸ್. ಅವ್ರದ್ದು ಏನೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಸೇಲ್ಸ್ ಆದರೆ ಅವರಿಗೆ ದುಡ್ಡು ಬರುತ್ತೆ. ಸೊ ದೋಸ್ ಕಂಪ್ನೀಸ್ ಆರ್ ಕಾಲ್ಡ್ ಪ್ರಾಡಕ್ಟ್ ಕಂಪ್ನೀಸ್, ರೈಟ್. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ಯಾಟಗರಿ ಬಂತು ಅಂತಂದರೆ ಸರ್ವೀಸಸ್ ಕಂಪ್ನಿ. ಏನು ಸರ್ವೀಸಸ್ ಅಂತಂದರೆ ದೇ ಕೇಟರ್ ಟು ಡೂ ಸಮ್ ಹೆಲ್ಪ್ ಇನ್ ದ ಪ್ರಾಡಕ್ಟ್ ಕಂಪ್ನಿ. ಈಗ ನಾನೊಂದು ಪ್ರಾಡಕ್ಟ್ ಕಂಪ್ನಿ, ನನಗೇನೋ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಜಸ್ಟ್ 10 months ಇದೆ, ರೈಟ್. ಐ ವಾಂಟ್ 5 engineers ಟು ವರ್ಕ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ಆ ಟೆಂಪರರಿ ವರ್ಕ್ ಫೋರ್ಸ್ನ ನಾನು ಎಲ್ಲಿಂದ ತೊಗೊಂಬರ್ತೀನಿ? ದೆನ್ ಐ ವಿಲ್ ಗೋ ಬಿಹೈಂಡ್ ದಿಸ್ ಸರ್ವೀಸಸ್ ಕಂಪನಿ, ರೈಟ್. ಸೊ ಸರ್ವೀಸಸ್ ಕಂಪನಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಎ ವೆರಿ ಗುಡ್ ಎಕ್ಸಾಂಪಲ್. ವಿಪ್ರೋ, ಕ್ಯಾಪ್ಜೆಮಿನಿ, ಎಕ್ಸೆಂಚರ್ ಇವರೆಲ್ಲ ಹ್ಯೂಮನ್ ಮ್ಯಾನ್ ಪವರ್ನ ಔಟ್ಸೋರ್ಸ್ ಮಾಡ್ತಾರೆ ಟು ಪ್ರಾಡಕ್ಟ್ ಕಂಪನೀಸ್, ರೈಟ್. ಸೊ ಇನ್ ಎ ವೇ ದೇ ಆರ್ ಆಲ್ ಕ್ಯಾಟಗರೈಸ್ಡ್ ಆ್ಯಸ್ ಐ ಟಿ ಸರ್ವೀಸಸ್ ಕಂಪನಿ, ರೈಟ್. ನಾವು given an opportunity, you want to work for a product company or a services company. Services company ಕೆಲಸ ಮಾಡ್ತಿದ್ದೆ ಅಂದರೆ you are indirectly working for a product company, but there are good opportunities to work in a product company as well, right. So I'm just giving a glimpse of what are the different types of companies at a broad level, okay. So and also there are some outsourced companies, like for example ನಾನು ಕೆಲವು ಸರ್ವಿಸಸ್ಸು ಬ್ಯಾಕ್ ಎಂಡ್ ಕೆಲಸಗಳಿರ್ಬೋದು, ಕಾಲ್ ಸೆಂಟರ್, ಬಿ ಪಿ ಒ, ಅದನ್ನು ಕೂಡ ಇಂಡಿಯಾ, ಮಲೇಷ್ಯಾ ಅಂತ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆ ಔಟ್ಸೋರ್ಸ್ ಮಾಡಿದ್ದಾರೆ. ವಿ ಸಿ ಲಾಟ್ ಆಫ್ ಗುಡ್ ಕಂಪನೀಸ್ ಅರೌಂಡ್ ದೀಸ್ ಸರ್ವಿಸ್ ಡೊಮೈನ್ ಆ್ಯಸ್ ವೆಲ್, ರೈಟ್. ಸೊ ಪ್ರಾಡಕ್ಟ್ ಕಂಪ್ನೀಸು, ಸರ್ವಿಸಸ್ ಕಂಪನೀಸು ಮತ್ತು ಸಮ್ ಆಫ್ ದ ಸರ್ವಿಸಸ್ ಲೈಕ್ ಔಟ್ಸೋರ್ಸ್ಡ್ ಸರ್ವಿಸಸ್. ಸೊ ಬೇಸ್ಡ್ ಆನ್ ದಿಸ್ ಇನ್ ಮೈಂಡ್, ನಾವು ಈ ಕಂಪ್ನಿಗಳಲ್ಲಿ ವೆದರ್ ಇಟ್ ಈಸ್ ಎ ಪ್ರಾಡಕ್ಟ್ ಕಂಪ್ನಿ ಆರ್ ಎ ಸರ್ವಿಸ್ ಕಂಪ್ನಿ ಆರ್ ಎನ್ ಔಟ್ಸೋರ್ಸ್ ಕಂಪ್ನಿ, ಯಾವ್ಯಾವೆಲ್ಲ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಸ್ಕಿಲ್ಸ್ ಯೂಸ್ ಆಗುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ನಾನ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಯೂಸ್ ಆಗುತ್ತೆ ಅನ್ನೋದನ್ನು ಐ ಹ್ಯಾವ್ ಟ್ರೈ ಟು ಲಿಸ್ಟ್ ಡೌನ್, ರೈಟ್. ದಿಸ್ ಈಸ್ ಮೈ ಅಬ್ಸರ್ವೇಷನ್ while working for almost these 2 decades actually, right. For example, in a way, first to research and development. This is where the core engineering team would be working on. It could be development or testing or support. ಆ ಥರ 3 divisions ಇರುತ್ತೆ. ಪ್ರೈಮರಿಲಿ an engineering ಬ್ಯಾಕ್ಗ್ರೌಂಡ್ನಲ್ಲಿರೋರು ಕೆಲಸ ಮಾಡೋದು ಜಾಸ್ತಿ, ರೈಟ್. ಸೊ ಇಫ್ ಐ ಆಮ್ ಎ ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಟ್, maybe R&Dನಲ್ಲಿ I might not get a direct opportunity there, but let's go and see other opportunities or other departments that we have in IT, right. For example, technical documentation, this is purely a non-engineering type of a department. ಏನಿದು ಅಂತಂದರೆ ಪ್ರಾಬಬ್ಲಿ 15 years ಬ್ಯಾಕ್ ಆರ್ 10 years ಬ್ಯಾಕ್ ಈ ಟೀಮ್ಗೆ ಅಷ್ಟು ತುಂಬ ಇಂಪಾರ್ಟೆನ್ಸ್ ಇರ್ತಾ ಇರಲಿಲ್ಲ. ಈಗ ಇಟ್ ಈಸ್ ಗೆಟಿಂಗ್ ಲಾಟ್ ಆಫ್ ಟ್ರ್ಯಾಕ್ಷನ್ ಆ್ಯಂಡ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ಎನಿ
ಗುಡ್ ಕಂಪನಿ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಾನು ಹೋಗೊಂದು ಮೊಬೈಲ್ ತೊಗೊಂಬರ್ತೀನಿ ಅಥವಾ ಒಂದು ಟಿ ವಿ ತೊಗೊಂಬರ್ತೀನಿ ಅಥವಾ ಇನ್ನೊಂದೇನೋ ಎಕ್ವಿಪ್ಮೆಂಟ್ ಮನೆಗೆ ತೊಗೊಂಬರ್ತೀನಿ. ನನಗೆ ಆ ಎಕ್ವಿಪ್ಮೆಂಟ್ ಜೊತೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ಅಂದರೆ ಆ ಡಾಕ್ಯುಮೆಂಟ್ ನೋಡಿಕೊಂಡು ನಾನು ಹೇಗೆ ಇದನ್ನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಥವಾ ಹೇಗೆ ಈ ಪ್ರಾಡಕ್ಟ್ನ ಸೆಟಪ್ ಮಾಡೋದು ಅನ್ನೋ ಡೀಟೇಲ್ಸ್ ಎಲ್ಲ ಈ ಡಾಕ್ಯುಮೆಂಟೇಷನ್ನಲ್ಲಿ ನನಗೆ ಸಿಗುತ್ತೆ. ಸೊ ಈ ಡಾಕ್ಯುಮೆಂಟ್ನೆಲ್ಲ ಯಾರು ಬರೀಬೇಕು? ದಟ್ಸ್ ದ ಕ್ವೆಶ್ಚನ್, ರೈಟ್? ಇನ್ ಎ ವೇ ಯಾರು ಬರೆದ್ರೆ ಉತ್ತಮ, ರೈಟ್? ಫಾರ್ ಎಕ್ಸಾಂಪಲ್, ನಾನು ಒಂದು 10 years ಬ್ಯಾಕ್ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೆಕ್ನಿಕಲ್ ಡಾಕ್ಯುಮೆಂಟೇಷನ್ ನಾವೇ ಬರೆದಿದ್ದೀವಿ. ಈಗ ಐ ಆಮ್ ಅನ್ ಇಂಜಿನಿಯರ್, ರೈಟ್? ಸೊ ನಾನು ಇಂಗ್ಲೀಷ್ನಲ್ಲಿ ನಾನು ಅದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಡಯಾಗ್ರಾಮ್ ಎಲ್ಲ ಬರೀ ಅಂತಂದರೆ ಐ ಮೈಟ್ ನಾಟ್ ಯೂಸ್ ಎ ವೆರಿ ಸಿಂಪಲ್ ಇಂಗ್ಲೀಷ್ ಆ್ಯಕ್ಚುಲಿ, ರೈಟ್? ಐ ಮೈಟ್ ಯೂಸ್ ಎ ಕಾಂಪ್ಲೆಕ್ಸ್ ಇಂಗ್ಲೀಷ್ ಆರ್ ಎನ್ ಇಂಜಿನಿಯರಿಂಗ್ ಟರ್ಮ್ ವಿಚ್ ಎ ಕಾಮನ್ ಮ್ಯಾನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಕಂಪ್ನಿಗಳೆಲ್ಲ ಏನು ಎಂಫಸೈಸ್ ಮಾಡ್ತಾ ಇದೆ ಅಂತಂದರೆ, ಈ ಡಾಕ್ಯುಮೆಂಟೇಷನ್ನು ವೆದರ್ ಈಸ್ ಎ ಲಿಟ್ರೇಟ್ ಆರ್ ಅನ್ ಇಲ್ಲಿಟ್ರೇಟ್ ಆರ್ ಎ ಟೆಕ್ನಿಕಲ್ ಪರ್ಸನ್ ಆರ್ ಎ ನಾನ್ ಟೆಕ್ನಿಕಲ್ ಪರ್ಸನ್, ಆ ಯೂಸರ್ ಮ್ಯಾನ್ಯಲ್ ನೋಡಿದ್ರೆ ಅವ್ನಿಗೆ ಆ ಪ್ರಾಡಕ್ಟ್ ಯೂಸ್ ಮಾಡೋವಷ್ಟು ನಾಲೆಡ್ಜ್ ಗೇನ್ ಆಗಬೇಕು. ಸೊ ಹಾಗಿದ್ರೆ ಏನರ್ಥ, ನಾನು ಆದಷ್ಟು ಸಿಂಪಲ್ ಟರ್ಮ್ಸಲ್ಲಿ ಬರೆಯೋದನ್ನು ನಾನು ಕಲ್ತ್ಕೋಬೇಕು, ರೈಟ್? ಸೊ ಇಲ್ಲಿ ಹಾಗಿದ್ರೆ ಯಾರು ಇದಕ್ಕೆ ಬೆಸ್ಟ್ ಸೂಟಬಲ್ ದಿಸ್ ಥಿಂಗು? ಸಂಬಡಿ ಹೂ ಹ್ಯಾಸ್ ಡನ್ ಮೇಜರ್ಸ್ ಇನ್ ಇಂಗ್ಲೀಷ್ ಆ್ಯಕ್ಚುಲಿ, ರೈಟ್? ಎಮ್ ಎ ಇನ್ ಇಂಗ್ಲೀಷ್ ಆರ್ ಎಮ್ ಎ ಇಂಗ್ಲೀಷ್ನಲ್ಲೇ ಮೇಜರ್ಸ್ ಮಾಡ್ಕೊಂಡಿರೋರು ತುಂಬ ಡೈರೆಕ್ಟ್ ಫಿಟ್ ಆಗ್ತಾರೆ ಇಲ್ಲಿ, ರೈಟ್? ಸೊ ಇನ್ ಎ ವೇ ಬಿಕಾಸ್ ದೇ ವಿಲ್ ಹ್ಯಾವ್ ಗುಡ್ ಕಮಾಂಡ್ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ವೊಕ್ಯಾಬ್ಯುಲರಿ, ಮತ್ತು ಅವ್ರಿಗೆ ಪಂಕ್ಚುಯೇಷನ್ನು, ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲ್ ರೈಟಿಂಗು, ಅದರಲ್ಲೆಲ್ಲ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಆ್ಯಂಡ್ ವಾಟ್ ಆರ್ ಸಿಂಪಲ್ ವರ್ಡ್ಸ್, ಕಾಂಪೌಂಡ್ ವರ್ಡ್ಸ್, ಕಾಂಪ್ಲೆಕ್ಸ್ ವರ್ಡ್ಸ್ ಅನ್ನೋದೆಲ್ಲ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ದಿಸ್ ಈಸ್ ಒನ್ ಏರಿಯಾ ವೇರ್ ಎ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಕ್ಯಾನ್ ಟಾರ್ಗೆಟ್ ಟು ಗೆಟ್ ಎ ಜಾಬ್, ರೈಟ್? ಆ್ಯಂಡ್ ನಾವು ಸರ್ವಿಸಸ್ ಕಂಪನಿ ಅಂತೆಲ್ಲ ಈಗ ನಾವು ಮಾತಾಡಿದ್ವಿ, ಇನ್ಕ್ಲೂಡಿಂಗ್ ಪ್ರಾಡಕ್ಟ್ ಕಂಪನೀಸ್. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಫೀಸ್, ಲೈಕ್ PMO, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಫೀಸರ್ ಅಂತ ಕರೀತಾರೆ. ದಿಸ್ ಈಸ್ ಆಲ್ಸೋ ಎ ನಾನ್ ಇಂಜಿನಿಯರಿಂಗ್ ಟೈಪ್ ಆಫ್ ಎ ಜಾಬ್. ಯಾಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಒಂದು ಸರ್ವಿಸಸ್ ಕಂಪನಿ, ನನ್ನ ಹತ್ರ ಒಂದು 100 ಜನ ಇದ್ದಾರೆ. 100 ಜನದಲ್ಲೂ ಎಲ್ಲರೂ ಒಂದೊಂದು ಕಂಪ್ನಿನಲ್ಲಿ ಅಥವಾ ಒಂದೊಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಐ ನೀಡ್ ಸಂಬಡಿ ಟು ಕೋಆರ್ಡಿನೇಟ್. ಈಗ ಒಂದು ಕಂಪ್ನಿ ಅವರ್ಲಿ ಬಿಲ್ಲಿಂಗ್ ಕೊಡ್ತಾರೆ, ಒಂದು ಕಂಪ್ನಿ ಮಂತ್ಲಿ ಬಿಲ್ಲಿಂಗು, ಒಂದು ಕಂಪ್ನಿ ಆ್ಯನ್ಯುವಲ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅವ್ರಿಗೆ ಹೇಗೆ ನಾನು ಬಿಲ್ಲಿಂಗ್ ಮಾಡಬೇಕು, ಹೇಗೆ ನಾನು ಇಂಟ್ರಾಕ್ಷನ್ ಮಾಡಬೇಕು, ಅಥವಾ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕು, ವಾಟ್ ಆರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಅದಕ್ಕೆಲ್ಲ ಒಂದು ಇಂಜಿನಿಯರಿಂಗ್ ಟೀಮ್ಗೂ ಮತ್ತು ಸೇ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಕಸ್ಟಮರ್ಗೂ ಮಧ್ಯದಲ್ಲಿ ಒಬ್ಬರು ಇಂಟರ್ಫೇಸ್ ಇರ್ತಾರೆ. ಸೊ ದಾಟ್ ಪರ್ಸನ್ ಈಸ್ ಕಾಲ್ಡ್ PMO, ರೈಟ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಫೀಸರ್. ಇಲ್ಲಿ ನಮಗೆ ತುಂಬ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿಲ್ಲ, ಬಟ್ ಲಿಟಲ್ ಓರಿಯೆಂಟೇಷನ್ ಟುವರ್ಡ್ಸ್ ಟೆಕ್ನಿಕಲ್ ನಾಲೆಡ್ಜ್ ವುಡ್ ಡೂ ವಂಡರ್ಸ್ ಆ್ಯಕ್ಚುಲಿ, ರೈಟ್? In my experience, I have seen many people who are general graduates who have become a PMO, and they are shaping their career in an excellent way. So this is something that I have seen. ಲ್ಯಾಬ್ ಅಡ್ಮಿನಿಸ್ಟ್ರೇಷನ್, ಈಗ ದೊಡ್ಡ ಪ್ರಾಡಕ್ಟ್ ಕಂಪ್ನೀಸಲ್ಲಿ ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಟ್ ಮಾಡಬೇಕೆ ನಮಗೆಲ್ಲ ಲ್ಯಾಬ್ ಬೇಕು, ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕು. ಇದು ಡೈರೆಕ್ಟ್ ಇಂಜಿನಿಯರಿಂಗ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ITI ಡಿಪ್ಲೊಮಾ ಮಾಡ್ಕೊಂಡಿರೋರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಬಿಕಾಸ್ ದಿಸ್ ಈಸ್ ಲೈಕ್ ಎನ್ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ದ R&D ಟೀಮ್ ಆ್ಯಕ್ಚುಲಿ, ರೈಟ್? ಸೊ ಸ್ಲೋ ಆಗಿ ಈ ಡಿಪಾರ್ಟ್ಮೆಂಟಿಗೆ ಬಂದು ದೆನ್ ಯು ಕ್ಯಾನ್ ಮೂವ್ ಇನ್ ಟು R&D ಡಿಪಾರ್ಟ್ಮೆಂಟ್. ದಟ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಎಕ್ಸಾಂಪಲ್ಸ್ ವೇರ್ ಎ ಲ್ಯಾಬ್ ಇಂಜಿನಿಯರ್ ಹ್ಯಾಸ್ ಬಿಕಮ್ ಎ ಟೆಸ್ಟ್ ಇಂಜಿನಿಯರ್, ಎ ಲ್ಯಾಬ್ ಇಂಜಿನಿಯರ್ ಹ್ಯಾಸ್ ಬಿಕಮ್ ಎ ಡೆವಲಪ್ಮೆಂಟ್ ಇಂಜಿನಿಯರ್, and things like that. So there is an entry point for a non-BE type of a graduate actually, right? Of course ಇದೊಂಥರ ಡೈರೆಕ್ಟ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸು. ಸೊ ಇಲ್ಲಿ ಡೆಫಿನೆಟ್ಲಿ ಇಂಜಿನಿಯರ್ಸ್ ಬೇಡ, ನನಗೆ BCom, MCom, CA ಇಂಥವ್ರು ಬೇಕು. ಬಿಕಾಸ್ ಐ ನೀಡ್ ಟು ಮೇಂಟೈನ್ ಆಲ್ ದ ಬ್ಯಾಲೆನ್ಸ್ ಶೀಟ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ನಂದು ಆಲ್ ಕಮರ್ಷಿಯಲ್ ಕಾಮರ್ಸ್ನಲ್ಲಿ ನಾವು ಏನೇನು ಕಲ್ತಿರ್ತೀವಿ ಅದೆಲ್ಲ ಡೈರೆಕ್ಟ್ ಅಪ್ಲಿಕಬಲ್ಲು, ರೈಟ್? ಈಗ ನಾನು ಪೇರೋಲ್ ಮಾಡಬೇಕು, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು, PF, ದೆರ್ ಆರ್ ಎನ್ ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟ್ this thing entry to non-engineering graduates. And of course human resources, definitely not a technical job. You need to be a graduate plus an MBA in HR or something like that, where you are directly hired there. Of course sales and marketing is a pure business management requirement. Here also we don't require a core engineering person to do sales and marketing. ಹಾಗಂತ ಇಂಜಿನಿಯರ್ಸ್ ಮಾಡಬಾರ್ದು ಅಂತಲ್ಲ, ಬಟ್ ಮೋಸ್ಟ್ ಪ್ರಿಫರ್ಡ್ is a management graduate who has all the knowledge to go and get the business or go and make sales of my product actually. Okay,
ಸೊ ಇದರಲ್ಲೂ ನಾವು ನಾನ್ ಇಂಜಿನಿಯರಿಂಗ್ ನೋಡ್ಬೋದು. ಅಫ್ಕೋರ್ಸ್ ಈಗ ಬಿಲ್ಡಿಂಗ್ ಅಂತಂದ್ರೇ ಲೈಕ್ ದೇರ್ ಇಸ್ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಟು ಬಿ ಮ್ಯಾನೇಜ್ಡ್ ಆ್ಯಕ್ಚುಲಿ. ಈಗ ಅಸೆಟ್ಗಳೇ ಎಷ್ಟೊಂದು ಇರುತ್ತೆ. ಇನ್ ಎ ವೇ ಹೌ ಡು ವಿ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ? ನನ್ನ ಹತ್ರ ಎಷ್ಟು ಸರ್ವರ್ಸ್ ಇದೆ, ಎಷ್ಟು ಏನು ಹೇಳ್ತಾರೆ ಡಿವೈಸಸ್ಗಳಿದೆ, ಅಥವಾ ಎಷ್ಟು ಜನ ಬ್ಯಾಡ್ಜ್ ಹಾಕೊಂಬರ್ತಾರೆ, ಎಷ್ಟು ಜನ. ಸೊ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ಬಿಗ್ ಟೀಮ್ ಆ್ಯಕ್ಚುಲಿ, ರೈಟ್? ಈಗ ನನಗೇನೋ ಒಂದು ಡಿಸಾಸ್ಟರ್ ಆಯಿತು, ಅಥವಾ ಏನೋ ಅರ್ಥಕ್ವೇಕ್ ಆಯಿತು, ಅಥವಾ ಹೌ ಡು ಐ ಮ್ಯಾನೇಜ್ ಟು ಹ್ಯಾವ್ ವೆರಿ ಮಿನಿಮಲ್ ಇಂಪ್ಯಾಕ್ಟ್ ಟು ಮೈ ಕಂಪನಿ. ಅವರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಲೇ ಒಂದು ದೊಡ್ಡ ಟೀಮ್ ಕೂತ್ಕೊಂಡು ದೇ ಥಿಂಕ್ ಆಫ್ ಆಲ್ ದೀಸ್ ಥಿಂಗ್ಸ್, ಸೇಫ್ಟಿ ಆ್ಯಂಡ್ ಆಲ್ ಅದರ್ ದಿಸ್ ಥಿಂಗ್. ಆ್ಯಂಡ್ the one that I am flashing now is learning and development. This is an excellent department. ಈಗ ಫಾರ್ ಎಕ್ಸಾಂಪಲ್ ನಂದು ಕೋರ್ ಇಂಜಿನಿಯರಿಂಗ್ ಕಂಪನಿ ಆದ್ರೂ ನಾನು ಬರೀ ಟೆಕ್ನಿಕಲ್ನಲ್ಲಿ ತುಂಬ ಸ್ಟ್ರಾಂಗ್ ಇತ್ತು ಅಂತಂದರೆ ಐ ಕೆನಾಟ್ ಡೂ ಮೈ ಜಾಬ್ 100%, ರೈಟ್? ಐ ನೀಡ್ ಟು ಹ್ಯಾವ್ ಅದರ್ ಸಾಫ್ಟ್ ಸ್ಕಿಲ್ಸ್ ಆ್ಯಕ್ಚುಲಿ. ಹೇಗೆ ಮಾತಾಡಬೇಕು, ಹೇಗೆ ಇಮೇಲ್ ಬರೀಬೇಕು, ಅಥವಾ ಒಬ್ಬರು ಕಸ್ಟಮರ್ ಬಂದರೆ ಹೇಗೆ ಮಾತಾಡಬೇಕು, ನನ್ನ ರಿಕ್ವೈರ್ಮೆಂಟ್ಸ್ ಹೇಗೆ ತೊಗೋಬೇಕು, ಅಥವಾ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ. ಸೊ ದೋಸ್ ಆರ್ ಸಮ್ ಆಫ್ ದ ಸ್ಕಿಲ್ ಸೆಟ್ ದಟ್ ಎನಿ ಪರ್ಸನ್ ಶುಡ್ ಹ್ಯಾವ್ ಆ್ಯಕ್ಚುಲಿ. ಸೊ ಇದನ್ನೆಲ್ಲ ಒಂದು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಅಂತ ಮಾಡಿಕೊಂಡು ಅವರು ಟ್ರೈ ಟು ಅಸೆಸ್ ಪರ್ಸ್ನಾಲಿಟಿ ಅಸೆಸ್ಮೆಂಟ್ ಆ್ಯಕ್ಚುಲಿ, ರೈಟ್? ಸೊ ನೀವೆಲ್ಲ ಯೋಚನೆ ಮಾಡಿಕೊಂಡು ಈ ಹುಡುಗನಿಗೆ ಈ ಥರ ರಿಕ್ವೈರ್ಮೆಂಟ್ ಇರುತ್ತೆ, ಈ ಹುಡುಗನಿಗೆ ಈ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಟ್ರೈನಿಂಗ್ ಸ್ಕೆಡ್ಯೂಲ್ ಮಾಡೋದು, ಆ ರೈಟ್ ಪರ್ಸನ್ಸ್ನ ಕರ್ಕೊಂಬರೋದು, ಇದೆಲ್ಲ ಜಾಬ್ಸ್ ಇರುತ್ತೆ. ಸೊ ಅಗೇನ್ to run a learning and development type of an organization, you don't want an engineer, right? So a general graduate can be part of this group, right? Of course IT services ಅಂತ ಒಂದು ದೊಡ್ಡ ಡೊಮೇನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ಲ್ಯಾಪ್ಟಾಪಲ್ಲಿ ಏನೋ ಒಂದು ಸಾಫ್ಟ್ವೇರ್ ಬೇಕು, ಯಾರು ಇನ್ಸ್ಟಾಲ್ ಮಾಡಿಕೊಡ್ತಾರೆ ಅಲ್ವಾ? ನನ್ನ ಲ್ಯಾಪ್ಟಾಪಲ್ಲಿ ಏನೋ ಒಂದು ಪ್ರಿಂಟರ್ ವರ್ಕ್ ಆಗ್ತಾ ಇಲ್ಲ, ಸೊ ಹೂ ಇಸ್ ಗೋಯಿಂಗ್ ಟು ಡೂ ದಟ್? ಸೊ ಹಿಯರ್ ಐ ಗೋ ಟು IT ಡಿಪಾರ್ಟ್ಮೆಂಟ್, ರೈಟ್? ಸೊ ಇಲ್ಲಿ ಮೋಸ್ಟ್ಲಿ ಸೆಮಿ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೀನಿ, ಲೈಕ್ ಡಿಪ್ಲೊಮಾ ಆರ್ ಎನಿಬಡಿ ಹೂ ಇಸ್ ಕಂಪ್ಯೂಟರ್ ಅವೇರ್ ಆರ್ ನೋ ಹೌ ಟು ಡಿಬಗ್ ಬೇಸಿಕ್ ದಿಸ್ ಥಿಂಗ್ ವಿಲ್ ಪ್ರಾಬಬ್ಲಿ ಗೆಟ್ ಎ ಜಾಬ್. Of course IT services itself is a big group in any company, right? So of course admin department alva, in a way if there is a group of people, I need to do lot of administrations, ಲೀವ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಆಗಿರ್ಬೋದು, ಅಥವಾ ನಮ್ದು ಏನೋ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕಿರ್ಬೋದು. ಸೊ ಫಾರ್ ದೆಮ್ ಟು ಡೂ ದ್ಯಾಟ್ ಎವ್ರಿ ಗ್ರೂಪ್ ವುಡ್ ಹ್ಯಾವ್ ಸಂಬಡಿ ಲೈಕ್ ಎ ಗ್ರೂಪ್ ಅಡ್ಮಿನಿಸ್ಟ್ರೇಟರ್. ಸೊ ಹಿಯರ್ ಆಲ್ಸೋ ಏನು ಹೇಳ್ತಾರೆ, ಯು ಡೋಂಟ್ ರಿಕ್ವೈರ್ ಎನ್ ಇಂಜಿನಿಯರ್ ಟು ಡೂ ದಿಸ್ ಜಾಬ್. ಎ ನಾರ್ಮಲ್ the non-engineering person can cater this requirement. Of course security and transport. ಇಲ್ಲಿ ಒಂದು ಏನು ಹೈಲೈಟ್ ಮಾಡಬೇಕು ಅಂತಂದರೆ, ದ ರೇಷಿಯೋ ಮೈಟ್ ನಾಟ್ ಬಿ ಈಕ್ವಲ್ ಅಲ್ವಾ? ಈಗ ನನ್ನ ಹತ್ರ ಒಂದು 100 ಜನದ ಕಂಪ್ನಿ ಇದೆ ಅಂತಂದರೆ 50 ಜನ ಟೆಕ್ನಿಕಲ್, 50 ಜನ ನಾನ್ ಟೆಕ್ನಿಕಲ್ ಇಲ್ಲದೆ ಇರ್ಬೋದು ಅಲ್ವಾ? ಮೆಜಾರಿಟಿ ಆಫ್ ದೆಮ್ ವುಡ್ ಬಿ ಟೆಕ್ನಿಕಲ್, ಸೇ 60 to 70%, ಬಟ್ ರೆಸ್ಟ್ ಆಫ್ 40 to 30% ಆಫ್ ದ ಕ್ರೌಡ್ ಈಸ್ ಅ ನಾನ್ ಇಂಜಿನಿಯರಿಂಗ್ ಟೀಮ್ ಆ್ಯಕ್ಚುಲಿ. ಸೊ ಓವರ್ ಆಲ್ ಕೆಲವು ಕಂಪ್ನಿನಲ್ಲಿ ಇದನ್ನೆಲ್ಲ ಸಪೋರ್ಟ್ ಟೀಮ್ ಅಂತ ಕರೀತಾರೆ. ಎ ಸಪೋರ್ಟ್ ಟೀಮ್ ಈಸ್ ದ ಒನ್ ಹೂ ಸಪೋರ್ಟ್ಸ್ ದ R&D ಟೀಮ್ ಆ್ಯಕ್ಚುಲಿ, ರೈಟ್? ಸೊ assume I am a non-engineering graduate, I can always target to enter into an IT company as a support team, right? The beauty is not entering into IT company, right? The beauty is with the benefits actually, right? So the employee benefits whatever you have in an IT company does not discriminate whether you are an engineer or whether you are a part of a technical documentation team, right? Everybody are equal, everybody are employees of the company, ರೈಟ್? ನೀವು ಟೆಕ್ನಿಕಲ್ ಡಾಕ್ಯುಮೆಂಟೇಷನ್ನಲ್ಲಿ ಮಾಡ್ತಾ ಇದ್ದರೆ ಯು ಆರ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇಂಟೆಲ್ ಎಂಪ್ಲಾಯಿ. ನಾನು ಇಂಜಿನಿಯರಿಂಗ್ನಲ್ಲಿ ಐ ಆಮ್ ಅ ಮ್ಯಾನೇಜರ್ ಹೂ ಇಸ್ ಮ್ಯಾನೇಜಿಂಗ್ ಎ ಗ್ರೂಪ್ ಆಫ್ 50 ಪೀಪಲ್ ಇನ್ ಇಂಟೆಲ್. ಸೊ ಈವನ್ ಐ ಆಮ್ ಅನ್ ಇಂಟೆಲ್ ಎಂಪ್ಲಾಯಿ. ಸೊ ಎಂಡ್ ಆಫ್ ದ ಡೇ ವಾಟ್ ಎವರ್ ಕಂಪನಿ ಬೆನಿಫಿಟ್ಸ್ ಈಸ್ ಅಪ್ಲಿಕಬಲ್ ಟು ಆಲ್ ಡಿಪಾರ್ಟ್ಮೆಂಟ್ಸ್, right? So whether you are in IT or maybe my pay grade and your pay grade might be different because it's my skill set and that's your skill set, but the benefit wise there is no discrimination. That's where I see if you see any of your relatives, friends or anybody who is working in IT is doing good, it is not just because he is an engineer, right? If you are a non-technical or a non-engineering guy, you can also enjoy the benefits that your friend or a relative is having working in a multinational company, right? So there are a lot of other things, right? Social security, bonus, even appraisals, right? Pay raise every year.
ಪೇ ರೈಸ್ ಆಗ್ತಾ ಇರುತ್ತೆ. ಸೊ ಆವಾಗ ನಾನು ಸಪೋರ್ಟ್ ಟೀಮಲ್ಲಿ ಇದ್ದೀನಿ, ನನಗೆ ಪೇ ರೈಸ್ ಆಗಲ್ಲ, ನೀವು ಇಂಜಿನಿಯರಿಂಗ್ನಲ್ಲಿ ಇದ್ದೀರಾ, ನಿಮ್ಗೆ ಸಂಬಳ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು, ರೈಟ್. ಇಟ್ ಈಸ್ ಈಕ್ವಲ್ ಟು ಆಲ್ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್, ರೈಟ್. ಜಸ್ಟ್ ಟು ನೇಮ್ ಎ ಫ್ಯೂ, ರೈಟ್. ಅಚೀವ್ಮೆಂಟ್ ಅವಾರ್ಡು, ಹೆಲ್ತ್ ಇನ್ಶೂರೆನ್ಸು, ಎಂಡ್ ಆಫ್ ದ ಡೇ ಯು ಆರ್ ಎನ್ ಎಂಪ್ಲಾಯಿ ಆಫ್ ದಟ್ ಕಂಪನಿ, ರೈಟ್. ನೋ ಡಿಸ್ಕ್ರಿಮಿನೇಷನ್, ಯು ಆರ್ ಎನ್ ಎಂಜಿನಿಯರ್ ಆರ್ ಎ ನಾನ್ ಇಂಜಿನಿಯರ್ ಅಂತ ಏನು ಡಿಸ್ಕ್ರಿಮಿನೇಟ್ ಇರಲ್ಲ. ದಿಸ್ ಈಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ಎವ್ರಿಬಡಿ, ರೈಟ್. ಆಫ್ಕೋರ್ಸ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಈಗ 5 ಡೇ ವೀಕ್ ಅಂತ ಕಂಪ್ನಿ ವೈಡ್ ಡಿಸೈಡ್ ಮಾಡಿದರೆ ಎಲ್ಲರಿಗೂ 5 ಡೇ ವೀಕೇನೆ, ರೈಟ್. ಜಸ್ಟ್ ಬಿಕಾಸ್ ಐ ಆಮ್ ಇನ್ ಅ ಸಪೋರ್ಟ್ ಟೀಮ್, ಐ ಆಮ್ ನಾಟ್ ಸಪೋಸ್ ಟು ವರ್ಕ್ 6 days, ಸಮಥಿಂಗ್ ಲೈಕ್ ದ್ಯಾಟ್, ರೈಟ್. ಇಟ್ಸ್ ಆಲ್ ಬಿಟ್ವೀನ್, ಐ ಮೀನ್ ಇಟ್ಸ್ ಆಲ್ ಟ್ರೀಟೆಡ್ ಆ್ಯಸ್ ಈಕ್ವಲ್. ಬ್ಯೂಟಿಫುಲ್ ಅಂತಂದರೆ ನಾನು ಆನ್ಸೈಟ್ ಟ್ರಾವೆಲ್ಲು ನೋಡಿದ್ದೀನಿ. ಇನ್ ಎ ವೇ ಇಟ್ ಈಸ್ ನಾಟ್ ಜಸ್ಟ್ ಎ ಟೆಕ್ನಿಕಲ್ ಪರ್ಸನ್ ಹೂ ಇಸ್ ಇನ್ ದ ಪ್ರಾಜೆಕ್ಟ್ ಗೋಸ್ ಟು US ಆರ್ ಆಸ್ಟ್ರೇಲಿಯಾ ಆರ್ ಎನಿ outside country opportunities. Even a support team many times travel based on the requirement actually, right. So ನೀವು IT ಕಂಪ್ನಿನಲ್ಲಿ ಇದ್ದೀರಾ, ಅದಕ್ಕೆ ನೀವು ಹೊರಗಿನ ದೇಶಕ್ಕೆ ಹೋಗ್ತೀರಾ, ನಾವು ಏನೂ ಇಲ್ಲ ಅದಕ್ಕೆ ಹೋಗಲ್ಲ ಅನ್ನೋ ಥರ ಇಲ್ಲ, ರೈಟ್. ಇಫ್ ದರ್ ಇಸ್ ಅನ್ ಆಪರ್ಚುನಿಟಿ, ಇಟ್ಸ್ ಎನ್ ಈಕ್ವಲ್ ಆಪರ್ಚುನಿಟಿ ಶೇರ್ಡ್ ಅಕ್ರಾಸ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆ್ಯಕ್ಚುಲಿ, ರೈಟ್. ಸೊ ಇನ್ ಎ ವೇ ಅಫ್ಕೋರ್ಸ್ ದೆರ್ ಈಸ್ ಆನ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ. ಇದನ್ನು ಮೋಸ್ಟ್ಲಿ ಎಲ್ಲೂ ಕಾಲೇಜಲ್ಲಾಗಲಿ ಇನ್ನೊಂದರಲ್ಲಾಗಲಿ ಎಲ್ಲೂ ನಮಗೆಲ್ಲೂ ಹೇಳ್ಕೊಡಲ್ಲ. ಐ ಮೀನ್ ದಟ್ಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಐ ಡೋಂಟ್ ನೋ, ಸಮ್ ಆಫ್ ದ ಕಾಲೇಜಸ್ ಮೈಟ್ ಡೂ, ಬಟ್ ಮೆನಿ ಆಫ್ ದ ಕಾಲೇಜಸ್ ಡಸ್ ನಾಟ್ ಹ್ಯಾವ್ ಇಟ್ ಆ್ಯಕ್ಚುಲಿ. ಆಮೇಲಿಂದ ಕಾರ್ಪೊರೇಟ್ ಡಸ್ ನಾಟ್ ವಾಂಟ್ ಟು ಇನ್ವೆಸ್ಟ್ ಆನ್ ಪೀಪಲ್ ಟು ಬಿಲ್ಡ್ ದೀಸ್ ಸ್ಕಿಲ್ಸ್ ಆ್ಯಕ್ಚುಲಿ, ರೈಟ್. ನಾವೆಲ್ಲರೂ ನೋಡಿದ್ದೀವ, ಇನ್ಫೋಸಿಸ್ ಬಂದು ನನಗೆ ಡಾಕ್ಯುಮೆಂಟೇಷನ್ ಟೀಮ್ ಬೇಕು ಅಥವಾ ನಾವು ಟ್ರೈನಿಂಗ್ ಕೊಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ ಅಂತ ಹೇಳಿದಾರಾ? ಇಲ್ಲ. ಆಲ್ ದಟ್ ದೇ ನೋ ಇಸ್ ದೇ ಹ್ಯಾವ್ ರಿಕ್ವೈರ್ಮೆಂಟ್. ಹೂಎವರ್ ಹ್ಯಾಸ್ ದಟ್ ಸ್ಕಿಲ್ ವಿಲ್ ಗೆಟ್ ಎ ಜಾಬ್ ಆ್ಯಕ್ಚುಲಿ, ರೈಟ್. ಸೊ ಕಾಲೇಜಲ್ಲೂ ನಮ್ಗೆ ಹೇಳ್ಕೊಡಲ್ಲ, ಈ ಕಾರ್ಪೊರೇಟ್ನವರು ಬಂದು ನಮಗೆ ಈ ಥರ ಇದೆ ಅಂತ ಹೇಳಲ್ಲ. ಸೊ ದೆರ್ ಇಸ್ ಎ ಬಿಗ್ ಗ್ಯಾಪ್ ಆ್ಯಕ್ಚುಲಿ, ರೈಟ್. ಸೊ that's what we have seen, and there are so many institutes, they are capitalizing on this particular thing as well, right. ಹಾಗೆ ಹೋಗ್ತಾ ಇದ್ದರೆ ಇನ್ ಎ ವೇ ಇಷ್ಟೆಲ್ಲ ಆಯಿತು. ನಾವು ಐ ಆಮ್ ಎ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ವಾಟ್ ಶುಡ್ ಐ ಡೂ ಟು ಗೆಟ್ ಇನ್ ದೇರ್, ಆರ್ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ರೈಟ್. ಫಂಡಮೆಂಟಲ್ ರಿಕ್ವೈರ್ಮೆಂಟ್ is a basic degree or a master's, right. I think most of us are, right. And basic English vocabulary, both writing and speaking. To certain extent we are all blessed, alva. You know, either we would have studied in English medium or written exams in English and things like that. So English is not something, a very big foreign language for all of us, right. So ad madirtivi. This is something interesting, like a process knowledge. ಈಗ ನಾವು ಕಂಪ್ನಿ ಒಳಗೆ ಹೋಗಬೇಕು ಅಂತಂದರೆ ಅದು ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂಚೂರು ಅರ್ಥ ಮಾಡ್ಕೋಬೇಕು, ರೈಟ್. ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ಅದರದ್ದು ಕೆಲಸ ಏನು. ಈಗ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾ ಇದೆ ಅಂತಂದರೆ ಅದನ್ನು ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಹೇಗೆ ಕಸ್ಟಮರ್ಗೆ ತಲುಪಿಸ್ತಾರೆ, ರೈಟ್. ತಲುಪಿಸಿದ ಮೇಲೆ ಹೇಗೆ ಮ್ಯಾನೇಜ್ ಮಾಡ್ತಾರೆ. ಸೊ ದಿಸ್ ಈಸ್ ಲೈಕ್ ಕಾಲ್ಡ್ ಆಸ್ ಎ ಲೈಫ್ ಸೈಕಲ್, ರೈಟ್. ಸೊ ಈ ಲೈಫ್ ಸೈಕಲ್ ಅನ್ನೋದು IEEE ಅಂತ ದೊಡ್ಡ ಆರ್ಗನೈಸೇಷನ್ಸು ಸ್ಟ್ಯಾಂಡರ್ಡ್ ಪ್ರೊಸೆಸ್ನೇ ಡಿಫೈನ್ ಮಾಡಿಬಿಟ್ಟಿದ್ದಾರೆ, ರೈಟ್. ಸೊ no matter whether I am working in Intel, whether I am working in Infosys or any other company, a process remains same actually. So ನಿಮ್ಗೊಂಚೂರು ಆ process knowledge ಇತ್ತು ಅಂತಂದರೆ I think you have a better job to approach, right. So ಡೆವಲಪ್ಮೆಂಟ್ ಅಂದರೆ ಏನು, ಟೆಸ್ಟಿಂಗ್ ಅಂದರೆ ಏನು, ಯಾರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಒಂಚೂರು ಅರ್ಥ ಮಾಡ್ಕೋಬೇಕು. ಆಫ್ಕೋರ್ಸ್ ಇಂಟರ್ಪರ್ಸನಲ್ ಸ್ಕಿಲ್ಸ್, ರೈಟ್. ಕಂಪ್ನಿ ಅಂದ್ರೇ ನಾವು ಬೇಸಿಕ್ ಡೆಫಿನೇಷನ್ ಗ್ರೂಪ್ ಆಫ್ ಪೀಪಲ್ ಅಂತ ಅಂದ್ಕೊಂಡಿರೋದು. ಸೊ ಇನ್ ಎ ವೇ ನಾನು ಒಬ್ಬನೇ ಇದ್ಕೊಂಡು ನಾನು ಯಾರ ಹತ್ರನೂ ಮಾತಾಡಲ್ಲ ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ರೈಟ್. ಐ ಹ್ಯಾವ್ ಟು ಟಾಕ್ ಟು ಪೀಪಲ್, ಐ ಹ್ಯಾವ್ ಟು ಗೆಟ್ ಥಿಂಗ್ಸ್ ಡನ್ ಆ್ಯಕ್ಚುಲಿ, ರೈಟ್. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಬೇಕು, ಇಲ್ಲ ನನಗೆ ಜಾಸ್ತಿ ಗೊತ್ತಿತ್ತು ಅಂದರೆ ನಾನು ಶೇರ್ ಮಾಡೋ ಕೇಪಬಿಲಿಟಿ ನನಗಿರಬೇಕು. ಸೊ ದಟ್ ಈಸ್ ವಾಟ್ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ಸ್, ರೈಟ್. ಸೊ ವೆರಿ ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್, ರೈಟ್. Yeah, I think this is again a repetition of what we told, right. Basically what corporate needs is process competency, ಏನು ಪ್ರಾಸೆಸ್, ಏನು ಮೆಥಡಾಲಜಿ ಯೂಸ್ ಮಾಡ್ತಾರೆ ಅಂತ, ಆ್ಯಂಡ್ ದ ಅಪ್ರೋಚ್, ರೈಟ್. ನೀವು ಹೇಗೆ ಒಂದು ಪ್ರಾಬ್ಲಮ್ ಆಗ್ಬೋದು ಅಥವಾ ಏನೋ ಒಂದು ಟಾಸ್ಕ್ ಬಂದರೆ ಅದನ್ನು ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ದಿಸ್ ಈಸ್ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಎನಿ ಹ್ಯೂಮನ್ ಬೀಯಿಂಗ್, ರೈಟ್. ಇದನ್ನು ತುಂಬ ಜನ ಮಿಸ್ ಮಾಡೋದ್ರಿಂದ ಇದನ್ನು ಎಕ್ಸ್ಪ್ಲಿಸಿಟಾಗಿ ಹೇಳಬೇಕು ಅಲ್ವಾ. ನನಗೇನಾದ್ರು ಟಾಸ್ಕ್ ಕೊಟ್ಟರೆ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಹ್ಯಾವ್ ಟು ಡೂ ಇಟ್. ಬಟ್ ಕೆಲವು ಟೈಮ್ ಹೇಳಿ ಮಾಡಿಸ್ಬೇಕಾಗತ್ತೆ. ದಟ್ಸ್ ವಾಟ್ ಕಾರ್ಪೊರೇಟ್ ಎಕ್ಸ್ಪೆಕ್ಟ್ಸ್. ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದ ಜಾಬ್ ದಟ್ ಯು ಆರ್ ಡೂಯಿಂಗ್, ರೈಟ್. ಆಫ್ ಕೋರ್ಸ್ ಕಾನ್ಫಿಗರೇಷನ್ ನಾಲೆಡ್ಜ್ ಲಿಟಲ್ ಆನ್ ದ
ಟಾಸ್ಕ್ ವೈಸು ಯಾವ ಕಂಪ್ನಿನಲ್ಲಿ ಏನು ಕಾನ್ಫಿಗರೇಷನ್ ಯೂಸ್ ಮಾಡ್ತಾರೆ ಅನ್ನೋದನ್ನು ಒಂಚೂರು ಬೇಸಿಕ್ಕಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲಿಂದ ಕಾಂಪಿಟೇಟಿವ್ನೆಸ್, ರೈಟ್, ಆಫ್ಕೋರ್ಸ್ ವಿ ಆಲ್ ನೋ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್, ರೈಟ್. ಸೊ you have to be competitive to be in the company and to sustain in the company always, alwa. This is all knowledge based industry. As long as you have knowledge, you have value. If you stop acquiring knowledge, you lose value, right? So and initiative, alwa, ಹೊಸದಾಗಿ ಏನಾದ್ರು ಮಾಡ್ತಾನೆ ಇರಬೇಕು ನಾವು. We have to take good initiative. You have to be flexible, right? ಅದು basic expectation. And interpersonal skills is something that we have discussed. So ಈಗ ಆ್ಯಸ್ ಎನ್ ಇಂಡಿವಿಜುವಲ್ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ರೆ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಬೇಸಿಕ್, ಏನು ಹೇಳ್ತಾರೆ, ಬೇಸಿಕ್ ಥಿಂಗ್ಸ್ ದಟ್ ಆ್ಯಂಡ್ ಇಂಪ್ಲಿಸಿಟ್ ಕ್ವಾಲಿಟೀಸ್ ದಟ್ ಎ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್, ರೈಟ್. ವೆನ್ ಇಫ್ ದಟ್ ಈಸ್ ದ ಕೇಸ್, ವೈ ಐ ಆಮ್ ಡಿಸ್ಕ್ರಿಮಿನೇಟಿಂಗ್ ದಟ್ ಐ ಡೋಂಟ್ ಹ್ಯಾವ್ ಎ ಜಾಬ್ ಇನ್ ಅನ್ IT ಕಂಪನಿ, ರೈಟ್. ಸೊ ಯು ಕ್ಯಾನ್ ಆಲ್ವೇಸ್ ಥಿಂಕ್ ಆಫ್, ರೈಟ್. ಐ ಮೀನ್ ಇಟ್ಸ್ ಲೈಕ್ ಎ ಫುಡ್ ಫಾರ್ ಥಾಟ್. ಐ ಮೀನ್ ಯೋಚನೆ ಮಾಡಿ. ಇನ್ ಎ ವೇ it is always better to think laterally and see where the best opportunities is, right. And thanks for listening.